ಇವತ್ತು ಕಾರ್ ತಗೊಳ್ಳೋದಕ್ಕೆ ನಮ್ಮ ಬ್ರೋನು ಕರೆದಿದ್ದೀನಿ. ನಮಸ್ಕಾರ. ನಮ್ಮ ಅಕ್ಕನ್ ತೋರಿಸ್ತೀನಿ ಇಲ್ಲಿ ನೋಡ್ರಿ ಇಲ್ಲಿ. ಆಗ ಸೂಪರ್ ಎಕ್ಸೈಟ್ಮೆಂಟಾ? ಹೆಂಗೈತಿ ಇವತ್ತಿನ ಫೀಲಿಂಗ್? ಹೇಳಕ್ಕಾಗಲ್ಲ. ಕಾರ್ ತಗೊಳ್ಳೋಣ ಹೋಗಿ. ಮುಂದೆ ಕೂತಂತೆ ಹಿಂದೆ ಕೂತಂತೀಯ? ಓಡಿಸ್ಬಿಡ್ತೀಯ ನೀನೇನೆ? ಆರ್ಸ್ಕೊಂಬಂದ್ಬಿಡು ಶೋರೂಮ್ ಇಂದ ಮನೆಗೆ. ಕಾರ್ ಬಂದೈತಿಲ್ಲ, ತೋರಿಸ್ತೀನಿ ಬಾ. ನಮ್ಮ ಮನೆ ಮಹಾಲಕ್ಷ್ಮಿ ಪೂಜೆ ಮಾಡ್ಬಿಟ್ಲಪ್ಪ ಗಾಡಿಗೆ. ಹೆಂಗೈತೇನ್ ಗಾಡಿ? ನಮ್ ಗಾಡಿ ಸೂಪರ್ ಐತಪ್ಪ. ಅಮ್ಮ ಸ್ಟಾರ್ಟ್ ಮಾಡ್ತಿ. ಯಾಕಮ್ಮ ಎದುರ್ತಿದ್ಯೋ? ಹಲೋ ಬಾಯ್ಸ್ ಅಂಡ್ ಗರ್ಲ್ಸ್, ವೆಲ್ಕಮ್ ಬ್ಯಾಕ್ ಟು ದ ನ್ಯೂ ಎಪಿಸೋಡ್. ಗೈಸ್, ಇವತ್ತು ಮುಖದಲ್ಲಿ ನಗುಕ್ಕಿಂತನೂ ಒಂಥರ ಕ್ರೇಜಿ ಎಕ್ಸೈಟ್ಮೆಂಟ್. ಇವತ್ತು ಫಸ್ಟ್ ಟೈಮು ಜೀವನದಲ್ಲಿ ಈ ಥರ ಎಕ್ಸ್ಪೀರಿಯನ್ಸ್ ನಾವು ಯಾವತ್ತೂ ಮಾಡಿಲ್ಲ. ಸೊ ಒಂಥರ ಖುಷಿ ಇದೆ. ಫುಲ್ಲು ಸೈಕಾಗಿ ರೆಡಿಯಾಗಿದ್ದೀನಿ. ಏನು ವಿಷಯ ಅಂತ ಗೊತ್ತಲ್ವಾ? ಸೊ ಇವತ್ತು ನಾವು ಕಾರ್ ತೊಗೊಳ್ತಾ ಇದ್ದೀವಿ ಗೈಸ್. ಕಾರು ಫಸ್ಟ್ ಟೈಮ್ ಜೀವನದಲ್ಲಿ. ಸೊ ಫಸ್ಟ್ ನಿಮಗೆ ಯಾರಿಗೆ ಇಂಟ್ರೊಡ್ಯೂಸ್ ಮಾಡಿಸ್ತೀನಿ ಗೊತ್ತಾ? ಒಬ್ಬರು ಬಂದಿದ್ದಾರೆ, ಚಿತ್ರದುರ್ಗದಿಂದ ಬಂದಿದ್ದಾರೆ. ಸೊ ಮತ್ತೆ ಆರಾಮ ಶೂಟರ್ ಕರಡಿಗ ನೋಡಿ ಗೈಸ್ ಬಂದಿದ್ದಾರೆ. ನಾವು ಇವತ್ತು ಕಾರ್ ತಗೊಳ್ಳೋದಕ್ಕೆ ನಮ್ಮ ಬ್ರೋನು ಕರೆದಿದ್ದೀನಿ. ಸೊ ಬಂದಿದ್ದಾರೆ. ಏನು ಹೇಳ್ತೀರಾ? ಅಂತೂ ಇಂತೂ ನಾವು ಕಾರ್ ತಗೊಳ್ತಿದ್ದೀವಿ. ಕಂಗ್ರ್ಯಾಚುಲೇಷನ್ಸ್. ನೀವು ಹಿಂಗೆ ಬೆಳೀತಾ ಇರಿ, ನಮ್ಮ ಸಪೋರ್ಟ್ ಇದ್ದೇ ಇರುತ್ತೆ. ಥ್ಯಾಂಕ್ ಯು ಚಿನ್ನ, ಥ್ಯಾಂಕ್ ಯು. ಓಕೆ ವೈಸ್, ಇವಾಗ ಮನೆಯವರೆಲ್ಲ ಯಾವ ಸೀಕಾಗಿ ರೆಡಿ ಆಗಿದ್ದಾರೆ ಅಂದರೆ ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್ ಅಲ್ವಾ, ತುಂಬಾ ಖುಷಿಯಾಗಿ ಎಕ್ಸೈಟ್ಮೆಂಟಲ್ಲಿ ಇದ್ದಾರೆ. ನಾನು ಎಲ್ರಿಗೂ ತೋರಿಸ್ತೀನಿ ನಿಮಗೆ. ಗೈಸ್, ಹುಲಿ ನೋಡ್ರಿ, ಹುಲಿ ಪಾಪು ಏನೋ ಕಾರ್ ತಗೊಂಬರೋಣ ಹೋಗಿ. ಓಕೆ ನೋಡಿ, ಮಸ್ತಾಗಿ ರೆಡಿ ಆಗ್ಬಿಟ್ಟವನೆ. ಆ್ಯಂಡ್ ನನ್ನ ತಮ್ಮ ಎಲ್ಲೋದ? ನನ್ನ ತಮ್ಮ ಹೇಳಿದ ಮಗನ್ ತೋರಿಸ್ತೀನಿ ಇಲ್ಲಿ ನೋಡ್ರಿ ಇಲ್ಲಿ. ಆಗ ಏನು ಹಿಂಗೆ ಹೇಳ್ತಿದ್ಯಾ? ಸೂಪರ್ ಎಕ್ಸೈಟ್ಮೆಂಟಾ? ಹೆಂಗೈತಿ ಇವತ್ತಿನ ಫೀಲಿಂಗು? ಹೇಳಕ್ಕಾಗಲ್ಲ, ಎಕ್ಸ್ಪ್ಲೇನ್ ಮಾಡೋಕ್ಕಾಗಲ್ಲ, ಎಕ್ಸ್ಪ್ರೆಸ್ ಮಾಡೋಕ್ಕಲ್ಲ, ಅಷ್ಟು ಖುಷಿ ಆಗಬಿಟ್ಟವಳ ಮಕ್ಕ ಇವತ್ತು. ಗೈಸ್, ನನ್ನ ತಮ್ಮನ್ ನೋಡ್ರಿ ಇಲ್ಲಿ. ನನಗಿಂತನೂ ಸಗದಾಗ ಕಾಣ್ತಾನೆ. ಚೆನ್ನಾಗಿ ಕಾಣ್ತಿದ್ಯಾ ಕಣೋ? ಹೆಂಗೆ ಫೀಲಿಂಗ್? ನೀನ್ ಚೆನ್ನಾಗಿ ಇಡ್ಸ್ಕೊಂಡ್ ಬಂದಿದ್ಯಾ? ನಾನು ಇಡ್ಸ್ಕೊಂಡ್ ಬಂದಿಲ್ಲ, ಅರ್ಜೆಂಟ್ ಆಯ್ತು ಗೈಸ್, ಅದಕ್ಕೆ ಇಡ್ಸ್ಕೊಂಡ್ ಬಂದಿಲ್ಲ ನಾನು. ಪರವಾಗಿಲ್ಲ ಬಿಡು, ಆದ್ರೂ ಚೆನ್ನಾಗಿ ಕಾಣ್ತಿದ್ದೆ. ಆ ಶೂಗೂ ಅದಕ್ಕೂ ಕ್ರೇಜಿ ಲುಕಿಂಗು. ಸಿಟಿಮಾ, ಏನು ಹಿಂಗೆ ಕಾಣ್ತಿದ್ದೆ ನೀನು? ಗೈ, ಸೀರೆ ಒಂದು ವಾರದಿಂದ ನನಗೆ ಸೀರೆ ಬೇಕು ಅಂತ ಜಗಳ ಆಡಿ ಕೊಡ್ಸ್ಕೊಂಡಾಳಿ ಇವತ್ತು. ಆಯ್ತು, ತಗೊಂಬಂದಿದ್ದು ಆಯ್ತಲ್ಲ, ಇನ್ನೇನು ಕೊಡಿಸ್ಬೇಕು ನಿನಗೆ? ನೀ ಕಾರ್ ತಗೊಳ್ಳೋಣ ಹೋಗಿ. ಮುಂದೆ ಕೂತಂತೆ ಹಿಂದೆ ಕೂತಂತೀಯ? ಓಡಿಸ್ಬಿಡ್ತೀಯ ನೀನೇನೆ? ಆರ್ಸ್ಕೊಂಬಂದ್ಬಿಡು ಶೋರೂಮ್ ಇಂದ ಮನೆಗೆ. ಓಕೆ ನಡ್ರಿ ಗೈಸ್. ತಡಿಯಮ್ಮ ಬಂದೆ, ನಾವು ಅಮ್ಮನ ತೋರಿಸ್ತೀನಿ. ಮಮ್ಮಿ ನೋಡ್ರಿ ನಮ್ಮ ಅಮ್ಮ ಹೆಂಗ್ ರೆಡಿ ಆಗೈತೆ. ಯು ಯಾವ ಮದ್ವೆಗಿಂತ ಏನು ಕಮ್ಮಿ ಇಲ್ಲ ಗುರು ಇವತ್ತು. ಯಾಕಂದ್ರೆ ಎಂಟೈರ್ ಫ್ಯಾಮಿಲಿಗೆ ಇದೊಂದು ಹೊಸ ಎಕ್ಸ್ಪೀರಿಯನ್ಸ್. ಬೈಕ್ ತಗೊಂಡಿದ್ದೀವಿ ಬಿಡಿ, ಕಾರು ಫಸ್ಟ್ ಟೈಮು ತಗೊಳ್ತಿರೋದಕ್ಕೆ ಸೂಪರ್ ಎಕ್ಸೈಟ್ಮೆಂಟು ಎಲ್ರೂ. ಸೊ ಅದಕ್ಕೆ ನಮ್ಮ ಈ ಥರ ರೆಡಿ ಆಗೈತೆ, ನಮ್ಮ ಅಕ್ಕ ಈ ಥರ ರೆಡಿ ಆಗೋಳೆ. ನನ್ನ ತಮ್ಮನ ನೋಡಿದ್ರಿ, ನನ್ನ ನೋಡಿದ್ರೆ ಸ್ವೀಟಿ, ಪಾಪು, ನಮ್ಮ ಮಾವ ಎಲ್ಲೋದ್ರು? ಮಾವ ತಳಗೋಗ್ಬಿಟ್ರು. ಅವ್ರಿಗೂ ತೋರಿಸ್ತಿದ್ದೆ, ಅವರು ಸೂಪರಾಗಿ ರೆಡಿ ಆಗೋರೆ. ಆ್ಯಂಡ್ ನಮ್ಮ ಶೂಟರ್ ಕನ್ನಡಿಗ ಬ್ರೋ. ಮತ್ತೇನು ಬ್ರೋ ಸಮಾಚಾರ? ಮುಖ ತೋರಿಸು ಬ್ರೋ. ಏನಿಲ್ಲ ಬ್ರೋ, ಹೇಳ್ಬೇಕು. ಆಯ್ತಾ, ಎಲ್ಲ ರೆಡಿನಾ? ಹೋಗೋಣ ಶೋರೂಮಿಗೆ ಓಡೋಣ. ಗೈಸ್, ನಮ್ಮ ಶೂಟರ್ ಕನ್ನಡಿಗ ಬ್ರೋ ಗೋಪುರದಲ್ಲಿ ಮೋಟೋ ವ್ಲಾಗಿಂಗ್ ಮಾಡ್ತವ್ರೆ. ಅವ್ರದ್ದು MT ಬೈಕ್ ಇರ್ತಿಲ್ಲ. ಸೊ ಫಸ್ಟ್ ಟೈಮ್ ಮೋಟೋ ವ್ಲಾಗಿಂಗ್ ಅಂತೇಳಿ ಕಂಟೆಂಟು ಸೈಕಾಗಿದೆ. ಸೊ ನೋಡೋಣ ಏನೇನಾಗುತ್ತೆ ಅಂತ. ಇವತ್ತು ಸೂಪರ್ ಎಕ್ಸೈಟ್ಮೆಂಟ್. ಲೆಟ್ಸ್ ಗೋ ಶೋರೂಮ್. ನಮ್ಮ ಅಮ್ಮರು ರ್ಯಾಪಿಡೋ ಮಾಡಿ ನನ್ನ ತಮ್ಮ ಕಳಿಸ್ತಿದ್ದಾನೆ. ಸೊ ಇನ್ನೊಂದು ಕಾರ್ ಬರ್ತೈತೆ. ಸೊ ಅದು ಬಂದಮೇಲೆ ನನ್ನ ತಮ್ಮರು ಹೋಗ್ತಾರೆ. ನಾವು ಬಂದುಬಿಟ್ಟು ನಮ್ಮ ಶೂಟರ್ ಬರೋದು MT ಬೈಕಲ್ಲಿ ಹೋಗ್ತೀವಿ. ಅವ್ರು ವ್ಲಾಗ್ ಮಾಡ್ತೀನಿ ಅಂದರು. ಆ ಒಂದು ರೀಸನ್ಗೆ ಅವ್ರ ಬೈಕಲ್ಲಿ ಹೋಗ್ತೀವಿ. ನನ್ನ ಬೈಕು ಇಲ್ಲೇ ನಿಂತಿರುತ್ತೆ. R15 ಬಂದುಬಿಟ್ಟು ನನ್ನ ತಮ್ಮ ಸರ್ವಿಸ್ ಬಿಟ್ಟು ಬಂದಾನೆ. ಸೊ ಹಂಗಾಗಿ ಅದಿಲ್ಲ, ಇಲ್ಲಾಂದರೆ ಪಕ್ಕ ಅದನ್ನ ಎತ್ಕೊಂಡು ಹೋಗ್ಬಿಡ್ತಿದ್ದೆ. ಸೊ ಫೈನ್. ಸೊ ಇವಾಗ ಕಾರ್ ಬಂದೈತಲ್ಲ, ತೋರಿಸ್ತೀನಿ ಬಾ. ನೋಡ್ತೀಯಾ? ಹಾಗೆ ನೋಡ್ತೀಯಾ? ಬಾ ಎದ್ಬರ್ರಿ. ಬಾ ಗೈಸ್, ಕಾರ್ ತೋರ್ಸೋಣ ಎಲ್ರಿಗೂ. ನಾನು ಮೊನ್ನೆನೇ ಕಾರ್ ನೋಡ್ಬಿಟ್ಟಿದ್ದೀನಿ, ಇವಾಗ ಅವ್ರು ಎಲ್ರಿಗೂ ತೋರ್ಸೋಣ. ಸೊ ನಿಮಗೂ ತೋರಿಸ್ತೀನಿ ನೋಡಿ. ಕಾರ್ ಇಲ್ಲಿದೆ. ಆಗ ಹೆಂಗೈತೆ ಕಾರು? ಇರ್ಟಿಗ ಅಲ್ಲಿ ಡಿಸೈರ್ ನೋಡಿ ಹೆಂಗೈತೆ. ಏನು ತಣ್ಣಗೈತೆ ಬಿಸಿ ಐತೆ ಅಂತ ನೋಡ್ತಿದ್ಯಾ? ಅಮ್ಮ ನಿನ್ನ ಕಾರ್ ನೋಡಿ ಹೆಂಗೈತೆ? ಏನಾಯ್ತಮ್ಮ? ಸೂಪರ್ ಐತಪ್ಪ. ನಮ್ಮ ಗಾಡಿ ಸೂಪರ್ ಐತಪ್ಪ ಗೈಸ್. ಇದೇ ಗಾಡಿ ಟಾಪ್ ಎಂಡ್ ಮಾಡಲ್ ಇದು. ಸೊ ZX ಯೂಶಲಿ ಎಲ್ಲ VXI ಅಥವಾ ಟೂರಿಸ್ಟ್ ತೊಗೊತಾರೆ. ಬಟ್ ನಾವು ಫ್ಯಾಮಿಲಿ, ನಾನು ಅದೇನಕ್ಕಂತೇಳಿ ನಾನು ಆಮೇಲೆ ಹೇಳ್ತೀನಿ ಏನಕ್ಕೆ ನಾವು ಟಾಪ್ ಎಂಡ್ ತೊಗೊಂಡ್ವಿ ಅಂತ. ನನ್ನ ತಮ್ಮ ತರಕ್ಕೆ ಹೋಗಿದ್ದಾನೆ. ಅವ್ನು ತಗೊಂಬಂದ್ಮೇಲೆ ಹಾಕ್ಬಿಟ್ಟು ಕಟನ್ ಎಲ್ಲ ಮುಚ್ಚಿಬಿಟ್ಟು ಆಮೇಲೆ ಕ್ರೇಜಿ ನೋಡೋಣ. ತುಂಬ ಬಿಸಿಲೈತೆ ಮಗಂದು.
ಓಕೆ ಬಾಯ್ಸ್, ಗಾಡಿ ಆಲ್ರೆಡಿ ರೆಡಿ ಇದೆ, ನೋಡ್ತಿರ್ಬೋದು ನೀವು. ಇನ್ನು ಕವರ್ ಹಾಕ್ಬಿಟ್ಟಿದ್ದಾರೆ. ಸೊ ಬಟ್ಟೆ ಅಂತಾರಲ್ಲ, ಬಟ್ಟೆ ಹಾಕ್ಬಿಟ್ಟಿದ್ದಾರೆ. ಥರ ಸ್ವಲ್ಪ ಲೇಟ್ ಆಗೋಯ್ತು ಸಿಕ್ಕಾಪಟ್ಟೆ. ಮನೆಯಿಂದ ತರಲಿಲ್ಲ, ಯಾಕಂದ್ರೆ ತುಂಬ ದೂರ ಇದೆ. ಬಿಸ್ಲಿಗೆ ಬಾಡ ಹೋಗ್ಬಿಡುತ್ತೆ ಅಂತ ಇಲ್ಲೇ ತೊಗೊಳಕ್ಕಂತ ಹೋಗಿದ್ವಿ. ಅದು ಸ್ವಲ್ಪ ಲೇಟ್ ಆಗೋಯ್ತು. ಟೈಮ್ ಇನ್ನು 10 ನಿಮಿಷ ಇದೆ. 10 ನಿಮಿಷ ಶೋರೂಮಿಂದ ಈಚೆ ಹೋಗ್ಬೇಕು. ಸೊ ಓಕೆನಾ, ಬರಮ್ಮ. ಏನು ಪ್ರಾಬ್ಲಮ್ ಏನು ಅವೆಲ್ಲ ಟೈಮ್ ಇಲ್ಲ. ಬರ 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 ಸಾಕಾ? ಹೋಗಿ ಬಸ್ ಗಾಡಿ ತೊಗೊಂಡಾಯ್ತು. ಇನ್ನೇನು ಅಂದರೆ ಬಟ್ಟೆ ಓಪನ್ ಮಾಡಿ ಬಸ್ಸಲ್ಲಿ ಮಾಡಿದ್ದಾಯ್ತು. ತಿನ್ಕೊಂಡು ಪೂಜೆ ಮಾಡ್ಕೊಂಡು ನೋಡೋಣ. ಗೈಸ್, ಅರ್ಜೆಂಟಿಗೆ ನಾರ್ಮಲ್ ಹೂವನ್ನೇ ತೊಗೊಂಬಂದಿದ್ದೀವಿ. ಬಟ್ ಚೆನ್ನಾಗಿದೆ, ಖುಷಿ ಆಯಿತು. ನಮ್ಮ ಅಮ್ಮಂಗೆ ಅದು ಇಷ್ಟ ಆಯಿತು. ಸೂಪರ್ ಆಗಿದೆ ಮಗನೇ ಅಂತ ನಮ್ಮ ಅಮ್ಮ. ಇನ್ನೊಂದು ಡ್ರೀಮ್ ಏನು ಗೊತ್ತಾ, ನಾವು ತಗೊಳ್ಳೋ ಗಾಡೀಲಿ ಕಾಲಿಡಿಸ್ಬೇಕಂತ ತುಂಬ ಆಸೆ ಇತ್ತು. ಇವತ್ತು ನಮ್ಮ ಸ್ವೀಟ್ ಇದು ಮಾಡಿಸ್ತೀವಿ. ಇಲ್ಲಿ ನೋಡಿ, ನಮ್ಮ ಅಕ್ಕ ಇದು ಮಾಡಿದ್ದಾಳೆ. ಮನೆ ಲಕ್ಷ್ಮಿ ಕರೆಕ್ಟಾಗಿ ಹೇಳಿದ್ಲು. ನಮ್ಮ ಅಕ್ಕನ ವಾಯ್ಸ್ ಬಂದಿರಬೇಕು. ಮೈಕ್ ಹಾಕಿದ್ದೀನಿ ನಾನು. ಹೇಳ್ದು ಇವಾಗ ಸೀರೆ ಹಾಕೊಂಡು ಮಸ್ತ ರೆಡಿ ಆಗಾಳೆ. ಓ ಬೇಬಿ, ಇವಾಗ ನೀನೇ ತುಳಿಯೋದು, ನಿಂದೆ ಗಾಡಿ. ಹ್ಞೂ ಓಕೆ, ಇದರಲ್ಲಿ ತುಳಿಸ್ಬಿಟ್ಟು ನನ್ನ ತಮ್ಮ ತುಳಿಸ್ತಾನೆ. ಅವನೇ ಹೇಳ್ತಿದ್ದ ನಾನು ತುಳಿಸ್ತೀನಿ ಅಂತ. ಅವನೇ ತುಳಿಸ್ಲಿ. ಇಲ್ಲ, ನಾನು ನೀನು ಯಾಕೆ ನಾನೇ ಬೇಡವಾ? ಇದೊಳ್ಳೆ ಸರಿ ಆಯ್ತು. ಪೂಜೆ ಮಾಡ್ಬಿಟ್ಟಮ್ಮ. ಸೂಪರ್ ಅಮ್ಮ ನೀನು. ಅಮ್ಮ ಹೇಳಿದ್ದು 3 ಗಂಟೆ ಒಳಗೆ ಗಾಡಿ ಈಚೆ ಇರ್ಬೇಕಂತ. ಈ ಮೂಮೆಂಟ್ ಎಕ್ಸ್ಪ್ಲೇನ್ ಮಾಡೋಕೆ ಆಯ್ತಿಲ್ಲ ಗುರು ನನಗೆ, ಯಾವ ಥರ ಮಾಡ್ಬೇಕಂತ. ಹೊಸದಾಗಿ ಏನಾದ್ರು ಮಾಡ್ತೀವಲ್ಲ, ಹೇಳೋಕ್ಕಾಗಲ್ಲ. ಓ ಸ್ವೀಟಿ ಪೂಜೆ ಮಾಡ್ತಾಳೆ. ಸ್ವೀಟಿ ಇನ್ನೊಂದ್ಸತಿ ಮಾಡಮ್ಮ. ಹಾ ನಮ್ಮ ಮನೆ ಮಹಾಲಕ್ಷ್ಮಿ ಪೂಜೆ ಮಾಡ್ಬಿಟ್ಲಪ್ಪ ಗಾಡಿಗೆ. ಸ್ವೀಟಿ ಮತ್ತೇನು ಸಮಾಚಾರ? ಗಾಡಿ ಪೂಜೆ ಮಾಡ್ತಿದ್ದೀನಿ ನಿಂತಮ್ಮ. ಸುಟ್ಬಿಡ್ತೀನಿ ಗುರು ಈಗ. ಏನ ಗುರು, ಅರ್ಜೆಂಟಲ್ಲಿ ಏನೇನೋ ಆಗ್ತೈತೆ. ನನ್ನ ತಮ್ಮ ಕಾಯಿ ಹೊಡಿತಾನೆ ಇವಾಗ. ನಿಧಾನೋ. ಹೊಸ ಕಾರುಗಳಿದೆ, ಆಗೋದೆಲ್ಲ ಒಳ್ಳೇದಕ್ಕೆ. ಯಾವ ಗಾಡಿಗೂ ಏನೂ ಆಗಿಲ್ಲ. ಓಕೆ, ಪೂಜೆ ಆಗೋಯ್ತು ಗೈಸ್. ಇನ್ನೇನು ನಾನು ಸ್ವಲ್ಪ ಬೆಳಗ್ತೀನಿ. ನಾವು ತಗೊಂಡಿದ್ದೀವಿ ಅಂದ್ರೆ ಬೆಳಗ್ಬೇಕು ತಾನೆ. ಇದಕ್ಕೆ ಏನಂತ ಗೊತ್ತಿಲ್ಲ, ಬಟ್ ನಮಗೂ ಗೊತ್ತಿಲ್ಲ. ಅವ್ರು ಅದನ್ನೇ ಹೇಳ್ತಿದ್ದೀನಿ. ಇದಕ್ಕೆ ಏನಂತ ಗೊತ್ತಿಲ್ಲ, ಬಟ್ ಇದು ಗೈ ಸೆಕೆ ಹೊಡೆದಕ್ಕೆ ಸಾಕಾಗಿ ಹೋಗೈತೆ. ಓಕೆ, ಅದೆಲ್ಲ ಇರಲಿ ಬಿಡಿ. ಇವಾಗ ಗಾಡಿ ನಾವು ಅಮ್ಮನ ಹತ್ರ ಸ್ಟಾರ್ಟ್ ಮಾಡ್ಸೋಣ. ಅಮ್ಮ ಒಳಗೆ ಕೂತ್ಕ, ಹೋಗು. ಪ್ರೀತು ತೋರ್ಸ ಅಮ್ಮಂಗೆ ಗಾಡಿ ಹೆಂಗೆ ಸ್ಟಾರ್ಟ್ ಮಾಡ್ಬೇಕಂತ. ನಮ್ಮಮ್ಮ ಡ್ರೈವಿಂಗ್ ಸೀಟಲ್ಲಿ ಕೂತ್ಕೊಂಡೈತೆ ಗೈಸ್. ಅನಿತಾ ಬಾಯ್, ನಿನ್ನ ಕಾರ್ನ ಸ್ಟಾರ್ಟ್ ಮಾಡು. ಪ್ರೀತು ಈಗ ಸ್ಟಾರ್ಟ್ ಮಾಡಮ್ಮ. ಅವಾಗಲೇ ಆಗ್ಬಿಟ್ಟಿತ್ತು. ಇನ್ನೊಂದ್ಸರಿ ಹೊತ್ತು. ಅಯ್ಯೋ, ಸ್ಟಾರ್ಟ್ ಆಗಿರೋದೇ ಕಾಣಿಸಲ್ಲ. ಅಮ್ಮ ಸ್ಟಾರ್ಟ್ ಮಾಡ್ತೀವಿ. ಯಾಕಮ್ಮ ಎದುರ್ತಿದ್ಯೋ? ಎದುರು ಬೇಡ. ಇದನ್ನ ಒತ್ತು. ಈ ಪೆಡಲ್ ಒತ್ತು. ತಡಿ. ಅದು ಒತ್ತಮ್ಮ. ಒತ್ತು. ಬಿಡು. ಮನೆಗೆ ಹೊರಟ್ರು ಕಾರ್ ತಗೊಂಡು. ನನ್ನ ತಮ್ಮ, ನಮ್ಮ ಬಾವ, ಪಾಪು. ಆ ಕಡೆ ಅಮ್ಮ ಕಾಣಿಸ್ತೈತಾ? ಈ ಕಡೆ ನಮ್ಮ ಅಕ್ಕ, ಸ್ವೀಟಿಮ್ಮ, ಎಲ್ರು ಹೊರಟು ಗೈಸ್. ನಾನು ಶೂಟರಲ್ಲಿ ಇಲ್ಲಿ ಶೂಟರ್ ಬ್ರೋ. ಒಂಚೂರು ಬೆಳ್ಳಗಿದ್ದೆ, ಉಲ್ಟಾ ಕರ್ಗಾಗ್ಬಿಟ್ಟಿದ್ದೀನಿ ಇವಾಗ. ಸೊ ನಾವಿಬ್ರು ಬೈಕಲ್ಲಿ ಹೋಗ್ತೀವಿ. ನಮ್ಮ ಹುಡುಗರಿಗೆ ಇವಾಗ ಕಾರ್ ಬುಕ್ ಮಾಡಬೇಕು. ಸೊ ಹೋಗೋಣ. ಬಾಯ್. ಓಯ್ ಬಾಯ್ ಮಮ್ಮಿ. ಬಾಯ್ ಅನಿತಾ. ಮನೆಗೆ ಬಂದಾಯಿತು. ಇವಾಗ ಆಲ್ರೆಡಿ ಟೈಮು 7:30 ಆಗಿದೆ. ಸೊ ಆಬ್ವಿಯಸ್ಲಿ ನಿಮಗೆ ಗೊತ್ತಲ್ಲ, ಶೋರೂಮಲ್ಲಿ ಪೂಜೆ ಮಾಡಿರೋದಕ್ಕಿಂತ ಈಚೆನೂ ಬಂದುಬಿಟ್ಟು ಪೂಜೆ ಮಾಡಿಸ್ಕೊತಾರೆ. ಸೊ ಅದಕ್ಕೆ ನಾವು ಇವಾಗ ದೇವಸ್ಥಾನಕ್ಕೆ ಹೋಗ್ತಿದ್ದೀವಿ ಪೂಜೆ ಮಾಡಿಸ್ಕೊಳೋದಕ್ಕೆ.
ನೋಡ್ರಿ ಒಳ್ಳೆ ಚೋಟ ಮರಿ ಕುತ್ಕೊಂಡ್ಬಿಟ್ಟು ನನಗೆ ಕರಿತಾಳೆ ಒಳಗಡೆ. ಗೈಸ್ ನಮ್ಮ ಕಾರು ಈಗಲೇ ನಾನು ಗಾಡಿ ಹೊಡಿತಾ ಇರೋದು, ಹೊಡೆದೇ ಇಲ್ಲ. ಸೊ ಈಗ ಜಸ್ಟ್ ಸ್ಟಾರ್ಟ್ ಮಾಡಿದ್ದೀನಿ. ಏನು ಇವಳು ಗೋಳು ಏನಾಗೈತೆ ಚುಟಿ? ಇವಳದೊಂದು ಲೈಟ್ ಬೇಕಂತ ಇವಳಿಗೆ. ಸೊ ದೇವಸ್ಥಾನಕ್ಕೆ ಹೋಗೋಣ ಬನ್ನಿ. ನಮ್ಮ ಅಮ್ಮ ಸ್ವೀಟ್ಸ್ ಥರ ಕೇಳಿ ಕಳಿಸ್ಬಿಟ್ಟು ಗಾಡಿ ಪೂಜೆನೇ ಮುಗಿಸ್ಬಿಟ್ಟಿದ್ದಾರೆ. ನಾನು ವಿಡಿಯೋ ಮಾಡ್ಕೋಬೇಕಂತ ಆಸೆಯಲ್ಲಿದ್ದರೆ ಬೇಜಾರಾಗ್ಬಿಡ್ತು ಊರು. That's when it hit me like. ಈ ವ್ಲಾಗು ಇಲ್ಲೇ ಎಂಡ್ ಮಾಡ್ತೀನಿ. ಪೂಜೆ ಎಲ್ಲ ಆಯಿತು, ಮನೆಗೆ ಹೋಗ್ಬಿಟ್ಟು ಗಾಡಿ ನಿಲ್ಸಿದ್ದಾಯಿತು. ನಾನು ನಡ್ಕೊಂಡು ಹೋಗ್ತಾ ಇದ್ದೀನಿ, ಅಮ್ಮರು ಬರ್ತಾ ಇದ್ದಾರೆ. ಸೊ ಈ ವಿಡಿಯೋನ ಎಡಿಟ್ ಮಾಡಿಬಿಟ್ಟು ನಾಳೆಗೆ ಶೆಡ್ಯೂಲ್ ಹಾಕಬೇಕು. ಹಾಗಾಗಿ ಬೆಳಿಗ್ಗೆಯಿಂದನೂ ಸಿಕ್ಕಾಪಟ್ಟೆ ಕೆಲಸ ಮಾಡಿ ಸುಸ್ತಾಗ್ಬಿಟ್ಟಿದ್ದೀನಿ. ಸೊ ಈ ವಿಡಿಯೋ ಇಲ್ಲೇ ಎಂಡ್ ಮಾಡೋಣ. ಮತ್ತೆ ಸಿಗೋಣ ಮತ್ತೊಂದು ಹೊಸ ವಿಡಿಯೋದಲ್ಲಿ. ಬಾಯ್.